ಅದಕ್ಕೆ ಹೇಳೋದಲ್ಲ, ಈಗ ಜೀವನದಲ್ಲಿ ಅಂಥ ಗಾಡಿಗಳಿಕ್ಕಬೇಕು. ಈ ಥರ ಓಪನ್ ಮಾಡಿಕೊಂಡ್ರೆ ಮಿರರ್ಸ್ ಆಗುತ್ತೆ. ನಾನು ಇಷ್ಟು ವರ್ಷ ಬೈಕಿಂಗ್ ಫೀಲ್ಡಲ್ಲಿ ಇದ್ದೀನಿ, ನಾನೇ ಯಾವತ್ತೂ ನೋಡಿಲ್ಲ. ಸರ್ವಿಸ್ ಒಂದು ಕನ್ಫ್ಯೂಸ್ ಆಗ್ಬಿಟ್ಟವನೆ. ಸರ್ ನೀವು ಏನೋ ಮಿಸ್ಟೇಕ್ ಇದೆ ಈ ಗಾಡೀಲಿ, S1000RR ಇಟ್ಟಿರೋರಂತೂ 100% ಇದನ್ನು ಮಾಡಿಸ್ಬೇಕು ಗುರು. ಇದು ಆ್ಯಕ್ಚುಲಿ M1000RR ಅಲ್ಲ ಡಾರ್ಲಿಂಗ್ಸ್. ಈ ಗಾಡಿನೇನ ಒಂದು ತಿಂಗಳು ದಿನ ಓಡಿಸ್ಬಿಟ್ರೆ ಕಿವುಗಳು ಡುಮ್ಮೆ. ಅಪ್ಪ ಭಯಂಕರ ಲೋಡ್ ಐತೆ. ಓಹೋ ನೋಡಿದ್ರ ಹೆಂಗ್ ಸಡನ್ ಆಗಿ ರೋಡ್ ಬ್ಲಾಕ್ ಮಾಡವ್ರೆ. ಅಯ್ಯೋಯ್ಯಪ್ಪ, ಇದೇನೋ ಸ್ವಲ್ಪ ಡೇಂಜರ್ ಇದ್ದಂಗೆ ಇದೆ ಮಗಂದಿದ್ದು. ಕ್ಲಚ್ ಲಿವರು ಈ ಥರ ಇಕ್ಬಾರ್ದು. ಸೊ ನಮ್ದೆಲ್ಲ ಉದ್ದುದ್ದ ಫಿಂಗರ್ಸ್ ಅಲ್ವಾ, ನೋಡಿ ಹಿಂಗೆ ಎಲ್ತೋಗಿ ಹಿಂಗೆ ಹೋಗ್ಬಿಡುತ್ತೆ, ಕ್ಲಚ್ಚೇ ಸಿಗಲ್ಲ ಕೈಗೆ. ಏನಪ್ಪ ಈ ರೋಡು ಒಂದೊಂದು ಸರಿ ಬಂದಾಗ ಒಂದೊಂದು ಥರ ಇರುತ್ತೆ. ಒಂದೊಂದು ಕಡೆ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಈ ಕಡೆ ಓಪನ್ ಇದೆಯಾ ಇಲ್ಲ ನೋಡೋಣ. ಓಕೆ, ಈ ಬ್ಯಾರಿಕೇಡ್ ಓಪನ್ ಇದೆ. ಯಾರೋ ಬಾಯ್ಸ್ ಎಲ್ಲ ಕ್ಯಾಮ್ರಾ ಎಲ್ಲ ಹೊಡಿತವ್ರೆ ಪ್ರೊಫೆಷ್ನಲ್ ಆಗಿ. ಓ ಅಷ್ಟೇ, ಇದು ಕ್ಲೋಸೆ. ಇವಳದ ಇಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ, ಎಲ್ಲ ಕಡೆ ಮುಚ್ಚಾಕ್ಬಿಟ್ಟವ್ರಿ. ನಾನೊಂದು JCB ತರಬೇಕಷ್ಟೇ. ನೆಕ್ಸ್ಟ್ ಟೈಮ್ ಬರೋವಾಗ ಒಂದು JCBಗೆ ಸುಪಾರಿ ಕೊಟ್ಬಿಟ್ಟು ಅವ್ರನ್ನೂ ಕರ್ಕೊಂಬರ್ಬೇಕು, ದಾರಿ ಮಾಡಿ ಕೇಟ್ರು ಬಂದ್ರಲ್ಲ ಅಂತ. ಎನಿವೇಸ್ ಮುಂಚೆ ಕ್ಯಾಮ್ರಾ ಆನ್ ಆಗಿದೆ ನೋಡ್ಕೊಂಬಿಡೋಣ. ಸೊ ಈ ಗಾಡಿಗೆ ಮಿರರ್ಸ್ ಇಲ್ಲ ಅಂತ ಅಂದ್ಕೊಂಡ್ರೆ ಡಾರ್ಲಿಂಗ್ಸ್, ಇದೇ ಗಾಡಿ ಡಾರ್ಲಿಂಗ್ಸ್ ಮಿರರು ರಿಸೋಮಾ ಮಿರರ್ಸ್ ಇವೆಲ್ಲ. ಆ್ಯಕ್ಚುಲಿ ನೋಡಿ ಹೇಗೈತೆ ಮಿರರ್ಸು. ರೆಕಾರ್ಡಿಂಗ್ ಆಗ್ತಾ ಇದೆ. ಓಕೆ, ಸೊ ಇದು ಮಿರರ್ ಕಮ್ ವಿಂಗ್ಲೆಟ್. ಈ ಥರ ಓಪನ್ ಮಾಡಿಕೊಂಡ್ರೆ ಮಿರರ್ಸ್ ಆಗುತ್ತೆ, ಕ್ಲೋಸ್ ಮಾಡಿದ್ರೆ ವಿಂಗ್ಲೆಟ್ ಆಗುತ್ತೆ. ಸೊ ಇದರಲ್ಲೇ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಇದೆ ನೋಡಿ, ಇಲ್ಲಿ ಇದು ಇಂಡಿಕೇಟರ್ಸು. ಸೊ ಆನ್ ಮಾಡಿದ್ರೆ ನೋಡಿ ಈ ಥರ ಮುಂದೆ ಬರೋ ವೆಹಿಕಲ್ಸ್ಗೆ ಇಷ್ಟು ಡಿಮ್ಮಾಗಿದ್ರೆ ಎಲ್ಲಿ ಕಾಣಿಸುತ್ತೆ, ಅದು ಇದ್ರ ಕೆಳಗಡೆ ಕೊಟ್ಟವನೆ. ನೈಟ್ ಹೊತ್ತಲ್ಲಿ ಕಾಣಿಸ್ಬೋದೇನೋ, ಬಟ್ ಹಗಲು ಹೊತ್ತಲಂತೂ ವೆರಿ ಪುವರ್. ಫಸ್ಟು ನಾವೇನು ಮಾಡ್ಬಿಡೋಣ, ಇದನ್ನು ಆಫ್ ಮಾಡೋಣ. ಸೊ ಇದಕ್ಕೆ ಕೀ ಇಲ್ವಲ್ಲ, ಪ್ರತಿ ಟೈಮು ನಾನು ಪಾಕೆಟಿಂದ ಇದನ್ನು ತೆಗಿಬೇಕು, NFC ಕಾರ್ಡು. ಸೊ ಈ ಥರ ಫುಲ್ ಸೂಟೆಲ್ಲ ಹಾಕೊಂಬಿಡ್ತೀವಿ ಅಂದರೆ ಡಬಲ್ ರೋದನೆ. ಆಫ್ ಹೋಗಯ್ಯಾ. ಈ ಸಿಸ್ಟಮ್ ಎಲ್ಲಾದರೂ ನೋಡಿದ್ರಲ್ಲ ಲಿಂಕ್ಸ್ ನೀವು ಇಲ್ಲಿ ತನಕ, ಈ ಫಿಂಗರ್ ಪ್ರಿಂಟದು, NFC ಕಾರ್ಡ್ದು. ದೀನಮ್ಮ ನಾನು ಇಷ್ಟು ವರ್ಷ ಬೈಕಿಂಗ್ ಫೀಲ್ಡಲ್ಲಿದ್ದೀನಿ, ನಾನೇ ಯಾವತ್ತೂ ನೋಡಿಲ್ಲ ಈ ಥರ ಮಾಡಿಸಿರೋದನ್ನ. ಸೊ ಇದ್ರ ಬಗ್ಗೆ ಹೇಳೋದಕ್ಕೆ ಮುಂಚೆ ನಿಮ್ಗೊಂದು ಬಿಗ್ ಟ್ವಿಸ್ಟ್ ಕೊಡ್ತೀನಿ. ಇದು ಆ್ಯಕ್ಚುಲಿ M1000RR ಅಲ್ಲ ಡಾರ್ಲಿಂಗ್ಸ್. ಇದು S1000RR M ಸ್ಪೋರ್ಟು. ಸೊ ಇದಕ್ಕೆ ಫುಲ್ ಬಾಡಿ ಕಿಟ್ ಹಾಕಿದ್ದಾರೆ M1000RRದು. ಸೊ ನೋಡಿ ಡಿಟ್ಟೋ M1000RR ನಿಮ್ಗೆ ಏನೇನು ಫೇರಿಂಗ್ ಪಾರ್ಟ್ಸ್ ಬರುತ್ತೆ ಎಲ್ಲ ಕಾಮನ್ ಫೈಬರೇ.
ಇದು ಫೇಕ್ ಅಲ್ಲ, ಇದು ರಿಯಲ್ ಕಾರ್ಬನ್ ಫೈಬರು. ಒರಿಜಿನಲ್ ನಿಮ್ಗೆ M1000RR ಏನೇನು ಕಾರ್ಬನ್ ಫೈಬರ್ ಫೇರಿಂಗ್ಸ್ ಫುಲ್ ಬರುತ್ತೆ ಸೇಮ್ ಡಿಟ್ಟೋ ಅದೇ ಇದು, ಒಂಚೂರು ಚೇಂಜ್ ಇಲ್ಲ. ಸೊ ಇವರು ಈ ಗಾಡಿ ಬಂದು ನನ್ನ ಜಿಗ್ರಿ ಸಂಜೀವ್ ಬಿರದರ್ ಅಂತ ಇದ್ದಾರೆ, ಅವ್ರದ್ದಿದು. ಸೊ ಅವ್ರನ್ನ ನೋಡಿರ್ತೀರ ನೀವು. ಮುಂಚೆ ವೋಲ್ವೋದು ಒಂದು ವೀಡಿಯೋ ಮಾಡಿದ್ದೆ ನಾನು, XC90 XC60 ನೆನಪೇ ಇಲ್ಲ. ಸೊ ಅದರಲ್ಲಿ ಇದ್ದಾರೆ ನೋಡಿ, ಅವ್ರದ್ದಿದು ಗಾಡಿ ಇದು. ಸೊ ನಾನು ತೊಗೊಂಡಿಲ್ಲ, ಆಮೇಲೆ ಮಿಸ್ಟೇಕ್ ಮಾಡ್ಕೊಂಬಿಟ್ಟಿರ, DV ಹೊಸ ಗಾಡಿ ತೊಗೊಂಬಿಟ್ಟವನೇ M1000RR ಅಂತ. ನಂದಲ್ಲ ಗಾಡಿ, ಆಮೇಲೆ ಇದು M1000RR ಕೂಡ ಅಲ್ಲ. ಸೊ ಇದು ನಮ್ಮ ಸಂಜೀವ್ ಅವ್ರದ್ದು. ಅವರು ಒಂದು ಹೊಸ ವೆಂಚರ್ ಸ್ಟಾರ್ಟ್ ಮಾಡಿದ್ದಾರೆ, ದ ಸೂಪರ್ ಮಾಡ್ಸ್ ಅಂದ್ಬಿಟ್ಟು. ಇನ್ಸ್ಟಾಗ್ರಾಮ್ ಪೇಜೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನೋಡಿ. ಸೊ ಅವ್ರೇನು ಮಾಡ್ತಾವ್ರೆ, ಈಗ ಎಲ್ಲ ಸೂಪರ್ ಬೈಕ್ ಪ್ರೀಮಿಯಂ ಬೈಕ್ಸ್ಗೆ ಈ ಥರ ಫುಲ್ ಫ್ಲೆಡ್ಜ್ ಕಾರ್ಬನ್ ಫೈಬರ್ ಬಾಡಿ ಕಿಟ್ಗಳು ತರಿಸ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಫಸ್ಟ್ ಆಫ್ ದೇರ್ ಮೇಕ್. ಅವ್ರದ್ದೇ ಇದು ಗಾಡಿ, ಅವ್ರದ್ದೇ S1000RR M ಸ್ಪೋರ್ಟು. ಅದ್ರ ಮೇಲೆ ಅವರು M1000RR ಕಿಟ್ ಹಾಕ್ಸಿದ್ದಾರೆ. ಸೊ ಇದು ಅವರೇ ತರಿಸ್ಕೊಂಡು ಮಾಡಿರೋದು. ಅವರೇ ಈಗ ಮೇನ್ ಡಿಸ್ಟ್ರಿಬ್ಯೂಟರ್ ಈ ಥರ ಕಿಟ್ಸ್ಗಳಿಗೆ. ಸೊ ಅವ್ರದ್ದೇನೋ ಟೈಅಪ್ ಇದೆ ಯಾರ ಹತ್ರ, ನಾವು ಅಬ್ರಾಡಲ್ಲಿ. ಸೊ ಅವ್ರ ಮೂಲಕ ಎಲ್ಲ ದೊಡ್ಡ ಪ್ರೀಮಿಯಂ ಬೈಕ್ಸ್ಗೆ, ಇವಾಗ ಇದಕ್ಕೆ ಡುಕಾಟಿ V4S, ಪಾನಿಗಾಲೆ ಎಲ್ಲ, ಕವಾಸಾಕಿ 10R ಪ್ರತಿಯೊಂದಕ್ಕೂ ಈ ಥರ ಫುಲ್ ಫೇರ್ಡ್ ಕಾರ್ಬನ್ ಫೈಬರ್ ಬಾಡಿ ಕಿಟ್ ತರಿಸ್ತಾರೆ. ಸೊ ಇದಂತೂ ನೋಡಿ ಡಿಟ್ಟೋ M1000RR ಥರನೇ ಇದೆ. ಮೊನ್ನೆ ಅವ್ರು ಸರ್ವಿಸ್ಗೆ ಬಿಟ್ಟರಂತೆ. ಸರ್ವಿಸ್ ಒಂದು ಕನ್ಫ್ಯೂಸ್ ಆಗ್ಬಿಟ್ಟವನೆ, ಸರ್ ನೀವು ಏನೋ ಮಿಸ್ಟೇಕ್ ಇದೆ ಈ ಗಾಡೀಲಿ, ನಾನು ಆನ್ ಮಾಡಿದ್ರೆ ಇದು S1000RR ಕನ್ಸೋಲ್ ಥರ ತೋರಿಸ್ತಿದೆ, ECU ಏನಾದರೂ ಚೇಂಜ್ ಮಾಡಿದ್ರಾ ಅಂತ ಕೇಳೋನಂತೆ ಬುದ್ಧಿವಂತ. ಆ್ಯಕ್ಚುಲಿ ಇವ್ರು ಬಾಡಿ ಕಿಟ್ ಚೇಂಜ್ ಮಾಡಿರೋದು. ಸೊ ಅಂಡರ್ನೀತ್ ಇಟ್ ಸ್ಟಿಲ್ ಅನ್ S1000RR M ಸ್ಪೋರ್ಟ್. ಸೊ M ಸ್ಪೋರ್ಟಲ್ಲಿ ನಿಮ್ಗೆ ಏನಾಗುತ್ತೆ, ಕಾರ್ಬನ್ ವೀಲ್ಸ್ ಬರುತ್ತೆ. ಆ್ಯಕ್ಚುಲಿ ಕಾರ್ಬನ್ ವೀಲ್ಸ್ ಬರುತ್ತೆ S1000RR M ಸ್ಪೋರ್ಟ್ಗೆ. ಸೊ ಇವರು ಅದೂ ಸಾಲದು ಅಂದ್ಬಿಟ್ಟು ಮಾರ್ಚಿಸಿನಿ ಫೋರ್ಜ್ಡ್ ವೀಲ್ಸ್ ಹಾಕ್ಸಿದ್ದಾರೆ. ಸೊ ದಿಸ್ ಇಸ್ ಅ ಮಾರ್ಚಿಸಿನಿ ಫೋರ್ಜ್ಡ್ ವೀಲ್ಸ್. ನಮ್ಮ 10RR ಬರುತ್ತಲ್ಲ ಆ ಥರ ವೀಲ್ಸ್ ಇದು, ಮೆಗ್ನೀಷಿಯಮ್ ವೀಲ್ಸು. ಸೊ ಇದು ನಿಮಗೆ ಇನರ್ಷಿಯಾ ಅದೆಲ್ಲ ಕಮ್ಮಿ ಇರುತ್ತೆ, ಆಮೇಲೆ ತುಂಬ ಲೈಟ್ ವೆಯ್ಟು, ತುಂಬ ಸ್ಟ್ರಾಂಗ್ ಇರುತ್ತೆ ವೀಲ್ಸ್ ಇವೆಲ್ಲ. ಸೊ ಕಾರ್ಬನ್ ವೀಲ್ಸ್ ಏನಕ್ಕೆ ಸ್ಟ್ರೀಟ್ಸಲ್ಲಿ ಪ್ರಿಫರ್ ಮಾಡಲ್ಲ ಅಂದರೆ, ಟ್ರ್ಯಾಕ್ಸಿಗೆ ಚೆನ್ನಾಗಿರುತ್ತೆ ಅದು, ಟ್ರ್ಯಾಕಿಗೆ ಸೂಪರು, ಸ್ಟ್ರೀಟ್ಗೆ ವರ್ಕೌಟ್ ಆಗೋಲ್ಲ. ಎಲ್ಲಾನ ಒಂದು ಕಡೆ ಹೊಡಿತು ಅಂತ ಇಟ್ಕೊಳ್ಳಿ ಪಾಟೋಲಲ್ಲಿ, ಅದು ಕ್ರ್ಯಾಕ್ ಆಗಿಬಿಡುತ್ತೆ. ಕ್ರ್ಯಾಕ್ ಆದಮೇಲೆ ಫುಲ್ ಟೇರ್ ಆಗಿಬಿಡುತ್ತೆ. ಈ ಕಾರ್ಬನ್ ಫೈಬರ್ ಹೆಂಗೆ ಅಂದರೆ ಒಂಥರ ಬಟ್ಟೆ ಥರ ಅದು ನೋಡಿ. ಈ ಥರ ಅವ್ರು ಯಾವ ಥರ ಡಿಸೈನ್ ಮಾಡ್ತಾರೋ ಆ ಥರ ಮೋಲ್ಡಿಂಗ್ ಅಷ್ಟೇ. ಅದು ಒಂಥರ ಫೈಬರ್, ಆ್ಯಕ್ಚುಲಿ ಫೈಬರ್ ರೈಲಿಂಗ್ಸ್ ಅದು ಒಂದು ಕಡೆ ಓಪನ್ ಆಯಿತು ಅಂದ್ಕೊಳ್ಳಿ, ಫುಲ್ಲು ಬಟ್ಟೆ ಹೆಂಗೆ ಹರಿಯುತ್ತೋ ಹಂಗೆ ಹರಿದ್ಬಿಡುತ್ತೆ ಅದು ಆ ಥರ. ಬಟ್ ಕಾರ್ಬನ್ ಫೈಬರ್ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಇಟ್ಸ್ ಸ್ಟ್ರಾಂಗರ್ ದ್ಯಾನ್ ಮೆಟಲ್ ಆ್ಯಂಡ್ ಲೈಟರ್ ದ್ಯಾನ್ ಮೆಟಲ್. ತುಂಬ ಸ್ಟ್ರೆಂತ್ ಜಾಸ್ತಿ ಅದಕ್ಕೆ, ರಿಜಿಡಿಟಿ ತುಂಬ ಜಾಸ್ತಿ ಅದಕ್ಕೆ. ಸೊ ಇದರಲ್ಲಿ ಆ ರಿಸ್ಕ್ ಬೇಡ ಅಂದ್ಬಿಟ್ಟು ಆ ವೀಲ್ಸ್ ತೆಗೆದು ಮ್ಯಾಗ್ನೀಷಿಯಮ್ ವೀಲ್ಸ್ ಹಾಕ್ಸಿದ್ದಾರೆ. ಸೊ ಇದನ್ನು ನೀವು ಅವ್ರ ಹತ್ರನೇ ತರಿಸ್ಕೊಬೋದು. ದ ಸೂಪರ್ ಮಾಡ್ಸ್ ಅಂತ ಹೇಳಿದ್ನಲ್ಲ, ನಮ್ಮ ಸಂಜೀವ್ ಅವರೇ ಎಲ್ಲ ತರಿಸ್ಕೊಡ್ತಾರೆ. ಸೊ ಯಾವುದಕ್ಕೆ ಎಷ್ಟೆಷ್ಟು ಅಂತ ಹೇಳ್ಬಿಡ್ತೀನಿ. ಅದಕ್ಕೆ ಮುಂಚೆ ಸೊ ನೀವು M1000RR ಶೋರೂಮಲ್ಲಿ ತೊಗೊಂಡ್ರೆ ಹೊಸದು ಇದೇ ಥರನೇ ಇರುತ್ತೆ ಲಿಂಕ್ಸ್. ಅದಕ್ಕೇನು ಕಾರ್ಬನ್ ವೀಲ್ಸ್ ಕೂಡ ಬರುತ್ತೆ, ಕಾರ್ಬನ್ ವೀಲ್ಸು. ಆಮೇಲೆ ECUನಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ. ಅದ್ರದ್ದು ಸ್ವಲ್ಪ ರೈಡಿಂಗ್ ಮೋಡ್ಸು, ಆಮೇಲೆ ಪವರ್ ಡೆಲಿವರಿ ಅದೆಲ್ಲ ಸ್ವಲ್ಪ ಚೇಂಜಸ್ ಇದೆ. RPM ಮೀಟ್ರು ಅದೆಲ್ಲ ಇನ್ನೂ ಸ್ವಲ್ಪ ಹೈ ರಿವಿಂಗ್ ಅದು. ಅದ್ರದ್ದೇ ಕಾನ್ಫಿಗರೇಷನ್ ಬೇರೆ ಥರ ಇದೆ. ನಾನು ಅದನ್ನು ರಿವ್ಯೂ ಮಾಡುವಾಗ ಅದ್ರ ಬಗ್ಗೆ ಹೇಳ್ತೀನಿ. ಬಟ್ ದಿಸ್ ಇಸ್ ಆ್ಯಕ್ಚುಲಿ S1000RR M ಸ್ಪೋರ್ಟ್. ನಾನು ಆಲ್ರೆಡಿ ಬೇಜಾನ್ S1000RRಗಳು ತೋರಿಸ್ಬಿಟ್ಟಿದ್ದೀನಿ ನಿಮಗೆ. ಸೊ ಅದ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಅದಕ್ಕೆ. ಸೊ ಇದು ನಮ್ಮದು ಮೈನ್ ಕಾನ್ಸಂಟ್ರೇಷನ್ ಇರೋದು ಈ ಫೇರಿಂಗ್ ಕಿಟ್ ಮೇಲೆ. ಹೆಂಗಿದೆ ನೋಡಿ ಆ ವಿಂಗ್ಲೆಟ್ಸು ಅದೆಲ್ಲ ಸೇಮ್ ಟು ಸೇಮ್ ಗುರ್ತೇ ಸಿಕ್ಕಲ್ಲ ಗಾಡಿ, ಹಂಗೆ ಇದೆ. ಸೊ ನೋಡಿ ಇದು ಸ್ಟಾಕಲ್ಲಿ ಹೆಂಗೆ ಮಾಡಿದ್ದಾನೆ ಫೆಂಡರ್ಸ್ಗೆ. ಸೊ ಇದು ಬ್ರೇಕ್ ಕೂಲಿಂಗ್ಗೆ. ಸೊ ಏರ್ ಇಲ್ಲಿಂದ ಪಾಸ್ ಆಗುತ್ತಲ್ಲ, ಡೈರೆಕ್ಟ್ ಕ್ಯಾಲಿಪರ್ಸ್ ಇಲ್ಲಿ ಬ್ರೇಕ್ ಪ್ಯಾಡ್ ಹತ್ರ ಹೊಡೆಯುತ್ತೆ ಏರು. ಸೊ ಬೇಗ ಬ್ರೇಕ್ ಪ್ಯಾಡ್ಸ್ ಕೂಲ್ ಆಗಲಿ ಅಂತ. ಸೊ ಅವಾಗ ನಿಮಗೆ ಫೇಡ್ ಆಗೋಲ್ಲ. ಟ್ರ್ಯಾಕಲ್ಲೆಲ್ಲ ಕಂಟಿನ್ಯೂಸ್ ಬ್ರೇಕಿಂಗ್ ಹೊಡಿತಾನೆ ಇರ್ತಾರಲ್ಲ, ಇದು ತುಂಬ ಹೆಲ್ಪ್ ಆಗುತ್ತೆ. ಬೇಗ ಕೂಲ್ ಆಗ್ತಾ ಇರುತ್ತೆ ಬ್ರೇಕಿಂಗ್ ಎಲ್ಲ. ಸೊ ಇದು ನೋಡಿ ಮ್ಯಾಸಿವ್ ವಿಂಗ್ಲೆಟ್ಸು. ಸೊ ಇದೆಲ್ಲ M1000RR ಹಿಂಗೆ ಬರೋದು. ಆಮೇಲೆ ಸ್ಟಿಕ್ಕರ್ಸ್ ಏನು ನೋಡ್ತಾ ಇದ್ದೀರಾ M1000RR, ಇದೆಲ್ಲ ನೀವು ಕಸ್ಟಮೈಸ್ ಮಾಡ್ಕೊಬೋದು. ಇಲ್ಲಿ ನಂಬರ್ ಇದೆಯಲ್ಲ, M1000RR ನೀವು ತೊಗೊಂಡ್ರೆ ಅವ್ರು ನಿಮಗೆ ನಂಬರ್ ಕೇಳ್ತಾರೆ, ಏನು ನಂಬರ್ ಬೇಕು ನಿಮಗೆ ಫ್ರಂಟಲ್ಲಿ ಅಂತ. ಯಾಕಂದರೆ ಅವೆಲ್ಲ MotoGP ಇನ್ಸ್ಪೈರ್ಡ್ ಅವೆಲ್ಲ. ಸೊ ನಿಮಗೆ ಯಾವ ಥರ ನಂಬರ್ ಬೇಕೋ ಅದನ್ನು ಇವ್ರಿಗೆ ಹೇಳಿದ್ರೆ ಅದೇ ಥರ ಸ್ಟಿಕ್ಕರಿಂಗ್ ಮಾಡ್ತಾರೆ. ಸೊ ಇವರು 101 ಅಂತ ಹಾಕ್ಸೋರೆ, ಸಂಜೀವ್ ಬ್ರದರ್. ಸೊ ಇದು ಇಂಟೇಕು, ಕಂಪ್ಲೀಟ್ ಕಾಮನ್ ಫೈಬರ್ ಬಾಡಿ. ಸೊ ಇದರಲ್ಲಿರೋ ಆಕ್ಸೆಸರೀಸ್ದೆಲ್ಲ ಪ್ರೈಸು ನಾನು ನಿಮ್ಗೆ ಹೇಳ್ಬಿಡ್ತೀನಿ ಬೇಗ. ಕೀಲೆಸ್ ಫಿಂಗರ್ ಪ್ರಿಂಟ್ ಲಾಕ್ 65,000 ನೋಡಿ ಇದೆ. ಈ ಫಿಂಗರ್ ಪ್ರಿಂಟ್ ಲಾಕ್ ಇದೆಯಲ್ಲ, ಇದನ್ನು ನಿಮ್ಮ S1000RR, ನೀವು ಯಾರಾದರೂ ನಮ್ಮ ಡಾರ್ಲಿಂಗ್ಸು S1000RR ಇಟ್ಟಿದ್ದೀರಾ ಅಂದರೆ, ತುಂಬ ಜನ ಇಟ್ಟಿರ್ತಾರೆ ಆಫ್ಕೋರ್ಸ್. S1000RR ಇಸ್ ಅ ವೆರಿ ಕಾಮನ್ ಬೈಕ್. ನಿಮ್ಮ ಗಾಡಿಗೆ ಇದನ್ನೇನು ಹಾಕ್ಸ್ಬೇಕಂದ್ರೆ 65,000 ಆಗುತ್ತೆ ಇವ್ರ ಹತ್ರ. ಅದಾದಮೇಲೆ ಈ ಫುಲ್ M1000RR ಕಾರ್ಬನ್ ಬಾಡಿ ಕಿಟ್
ಈ ಫುಲ್ ಕಾರ್ಬನ್ ಕಿಟ್ ಏನು ನೋಡ್ತಾ ಇದ್ದೀರಾ ಬಾಡಿ ಇದು ಫುಲ್ ಹಾಕ್ಸ್ಬೇಕಂದ್ರೆ ನಿಮಗೆ 3.6 lakhs ಇದೆ ಕೊಟೇಶನ್. ನಿಮ್ಮ S1000RR ಈ ಥರ ಮಾಡಿಸ್ಬೇಕು ಅಂದರೆ ಯು ಕ್ಯಾನ್ ಡೂ ಇಟ್. ಇಟ್ಸ್ ರೆಡಿಲಿ ಅವೈಲಬಲ್ ಅಟ್ ಸಂಜೀವ್ ಸೂಪರ್ ಮಾರ್ಟ್ಸ್. 3.6 lakhs ಆಗುತ್ತೆ ನೋಡಿ. ಹಂಗೆ ಡುಕಾಟಿ V4 ಸೂಪರ್ ಲೆಗ್ಗೆರಾ ಬಾಡಿ ಕಿಟ್. ನಿಮ್ಮ ಹತ್ರ ಏನಾದರೂ ಪ್ಯಾನಿಗಲ್ಲೇ V4S ಎಲ್ಲ ಇದ್ದರೆ ನೀವು ಸೂಪರ್ ಲೆಗ್ಗೆರಾ ಆ ಥರ ಬಾಡಿ ಕಿಟ್ ಹಾಕ್ಸ್ಬೋದು. ಅದಕ್ಕೆ 1.6 lakhs ಅನ್ನೋ ಇದೆ. ಡುಕಾಟಿ V4 ಸೂಪರ್ ಲೆಗ್ಗೆರಾ ಬಾಡಿ ಕಿಟ್ ಕಾರ್ಬನ್ 3.6 lakhs. ಓಕೆ, ಇದು ನಾರ್ಮಲ್ ಸೂಪರ್ ಲೆಗ್ಗೆರಾ ಬಾಡಿ ಕಿಟ್ಗೆ 1.6, ಕಾರ್ಬನ್ ಫೈಬರ್ ಬಾಡಿ ಕಿಟ್ಗೆ 3.6 lakhs ಇದೆ, ಸೇಮ್ ಪ್ರೈಸು. ಡುಕಾಟಿದು ಮೋಟೋ GP ಕಿಟ್ ಕಾರ್ಬನ್ ವಿತ್ ಕ್ಯಾಮರಾ ಆ್ಯಂಡ್ GPS 4.5 lakhs. ಕಾರ್ಬನ್ ವೀಲ್ಸ್ ಡುಕಾಟಿ ಆ್ಯಂಡ್ BMW 3.6 lakhs ಬೋತ್ ಫ್ರಂಟ್ ಆ್ಯಂಡ್ ರೇರ್ ಅಂತೆ. ಏನೇನೋ ಆಕ್ಸೆಸರೀಸ್ ಇಟ್ಕೊಂಡವ್ರಪ್ಪ. ಡುಕಾಟಿದು SC ಪ್ರಾಜೆಕ್ಟ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ 2.6 lakhs. ಆಕ್ರಾಪಾಯ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಟೈಟೇನಿಯಮ್ 4 lakhs. ಕ್ರೇಜಿಗರು ಡುಕಾಟಿ ಇದು ಆಕ್ರಾಪಾಯ್ ಫುಲ್ ಸಿಸ್ಟಮ್ ಎಲ್ಲ ನೀವು ಶೋರೂಮಲ್ಲಿ ತೊಗೊಂಡ್ರೆ ಮಿನಿಮಮ್ 7 ಲಕ್ಷ. ಆ ರೇಸ್ ಎಕ್ಸಾಸ್ಟ್ ಎಲ್ಲ ತೊಗೊತೀರ ಅಂದರೆ 10-11 ಲಕ್ಷ ಇದೆ ಕೋಟಿಂಗು. ಇವ್ರು 4 lakhs ಅಂತ ಹಾಕಿದ್ದಾರೆ. ಸೂಪರು. BMW ಲೆವರ್ 12K ಆ್ಯಂಡ್ ಗಾರ್ಡ್ಸ್ 12K ನೋಡಿ. ಇದು ಈ ಗಾರ್ಡ್ಸೇ ಸಪ್ರೇಟ್ 12,000, ಈ ಲೆವರ್ಸು 12,000. ಫುಡ್ ಪೆಗ್ಸ್ ಆ್ಯಂಡ್ ಬ್ರೇಕ್ ಪೆಡಲ್ ನೋಡಿ. ಇದು ಆ್ಯಕ್ಚುಲಿ ನೀವು ಇದು BMW ಶೋರೂಮಲ್ಲೇ ಆಕ್ಸೆಸರಿ ಆಗಿ ಸಿಗುತ್ತೆ 40,000. ಫುಡ್ ಪೆಗ್ಸ್ ಆ್ಯಂಡ್ ಬ್ರೇಕ್ ಪೆಡಲ್. ಇದು ಈ ಪೆಡಲ್ಲು ಈ ಲೆವರ್ಸು ಫುಲ್ ರೇರ್ ಸೆಟ್ ಅಂತಾರೆ ಅದನ್ನು. ಆ ರೇರ್ ಸೆಟ್ಸ್ ಫುಲ್ಲು 40,000 ಅಂತೆ ನೋಡಿ. ಇದು ಫುಲ್ ಸಿಸ್ಟಮ್. ಇದು ಫುಲ್ನ ರೇರ್ ಸೆಟ್ ಅಂತಾರೆ. ಇಷ್ಟಿದೆ ಈ ಗಾಡೀಲಿ ಆಕ್ಸೆಸರೀಸು. ಆಮೇಲೆ ರಿಝೋಮಾದು ಇದೆ. ನೀವು ಏನೇ ಬೇಕಂದ್ರೂ ಇನ್ಸ್ಟಾಗ್ರಾಮ್ ಪೇಜಲ್ಲೇ ಕಾಂಟ್ಯಾಕ್ಟ್ ಬಟನ್ ಇರುತ್ತೆ. ಅಲ್ಲಿ ಒತ್ತಿದ್ರೆ ಅವ್ರ ನಂಬರು ಇಮೇಲು ಎಲ್ಲ ಮೆನ್ಷನ್ ಆಗಿರುತ್ತೆ. ಡೈರೆಕ್ಟಾಗಿ ಫೋನ್ ಹೊಡೀರಿ, ಯಾವುದಕ್ಕೆ ಎಷ್ಟು, ನಿಮ್ಮ ಹತ್ರ ಯಾವ ಬೈಕ್ ಇದೆ, ನೀವೇನೇನು ಮಾಡಿಸ್ಬೋದು ಪ್ರತಿಯೊಂದು ಕೇಳ್ಕೊಳ್ಳಿ ಅವ್ರ ಹತ್ರ. ನಾಟ್ ಜಸ್ಟ್ BMW, ಕವಾಸಾಕಿ, ಸುಜುಕಿ, ಹಯಾಬುಜಾ ಇಟ್ಟಿದ್ರೆ ಹಯಾಬುಜಾನು ನೀವು ಫುಲ್ ಈ ಥರ ಮಾಡಿಸ್ಬೋದು. ಫುಲ್ ಕಾರ್ಬನ್ ಕಿಟ್ ಮಾಡಿಸ್ಬೋದು. 10R, ಎನಿ ಬಿಗ್ ಬ್ರ್ಯಾಂಡ್. ನಿಮ್ಮ ಹತ್ರ ಪ್ರೀಮಿಯಂ ಬೈಕ್, ಸೂಪರ್ ಬೈಕ್ ಯಾವುದಾನ ಇದ್ದರೆ ಅವ್ರಿಗೆ ಫೋನ್ ಹೊಡೀರಿ, ನಂಗೆ ಈ ಥರ ಮಾಡಿಸ್ಬೇಕು ಬ್ರೋ, ಫುಲ್ ಕಾರ್ಬನ್ ಫೈಬರ್ ಮಾಡಿಸ್ಬೇಕು ನಾನು ನನ್ನ ಡಾರ್ಲಿಂಗ್ಗೆ, ಏನು ಕೊಟ್ಟು ಮಾಡ್ತೀರಾ ಅಂತ ಕೇಳಿ ಅವರು ವಿಲ್ ಗೈಡ್ ಯು. S1000RR ಇಟ್ಟಿರೋರಂತೂ 100% ಇದನ್ನು ಮಾಡಿಸ್ಬೇಕು ಗುರು. ಕನ್ಫ್ಯೂಸ್ ಆಗ್ಬಿಡ್ತಾರೆ ಜನ, ಏನು ಗುರು ಇಂಡಿಯಾನಲ್ಲಿ ಇಷ್ಟೊಂದು M1000RRಗಳಿದಾವ ಅಂತ. ಆ್ಯಕ್ಚುಲಿ M1000RR ತುಂಬ ರೇರು. ಅದೆಷ್ಟು 70 lakhs ಅನ್ನೋ ಡಾರ್ಲಿಂಗ್ಸ್. ಅದು ಆನ್ ರೋಡು ಎಲ್ಲರೂ ತೊಗೊಳ್ಳಲ್ಲ. ನಮ್ಮ ಇವರವರಲ್ಲ, ನಮ್ಮ XR ಓನರ್, ಹಳೆ ಓನರು, ಅವ್ರ ಹತ್ರ ಇದೆ M1000RR. ನೋಡಿದ್ರಿ ನೀವು ಆ ವಿಡಿಯೋನಲ್ಲಿ, ಅವ್ರ ಗ್ಯಾರೇಜ್ ಎಲ್ಲ ತೋರಿಸಿನಲ್ಲ, ಅವ್ರ ಹತ್ರ ಆ್ಯಕ್ಚುಲ್ M1000RR ಇದೆ. ಸೊ ಆ ಥರ ತುಂಬ ಲಿಮಿಟೆಡ್ ರೇರ್ ಪೀಸ್ಗಳವಲ್ಲ. ಅದು ಏನೋ ಒಂದು ಇಡೀ ಇಂಡಿಯಾಗೆ ಒಂದು 8-10 ಬೈಕ್ ಇದ್ದರೆ ದೊಡ್ಡ ವಿಷಯ. ಬಟ್ ನೀವು S1000RRಗೆ ಇದನ್ನು ಮಾಡಿಸ್ತೀರಾ ಅಂದರೆ ಊರು ತುಂಬ M1000RR ಆಗುತ್ತೆ ನೋಡಿ, ಯೋಚನೆ ಮಾಡಿ. ಬಟ್ ಇಲ್ಲ ಡಾರ್ಲಿಂಗ್, ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ಲಿ ವರ್ತ್ ಇಟ್ ನೋಡಿ. ನಾನೇ ಕನ್ಫ್ಯೂಸ್ ಆಗ್ಬಿಟ್ಟು. ಆ್ಯಕ್ಚುಲಿ ಫಸ್ಟ್ ಇವರು ನನಗೇನು ಹೇಳಿಲ್ಲ, 2 ವೀಡಿಯೋ ಕಳಿಸಿದ್ರು. ನಾನು ಇಮ್ಮಿಡಿಯೇಟ್ ಫೋನ್ ಹಾಕಿ, ಏನು ಗುರು ನೀನು ಎಲ್ಲಿಂದ ತೊಗೊಂಬತ್ತೀಯ ಕಾಸನ್ನ, M1000RR ಎಲ್ಲ ತೊಗೊಂಬಿಟ್ಟಿದ್ಯಾ ಅಂದರೆ, ಗುರು ಮನೆ ಹತ್ರಕ್ಕೆ ಬಾ ಹೇಳ್ತೀನಿ ಅಂತಂದರು. ಆಮೇಲೆ ಆ್ಯಕ್ಚುಲಿ ಮ್ಯಾಟ್ರ್ ಹೇಳಿದ್ರು, ಎತ್ಕೊಂಡೋಗಿ ಗುರು ನಿಮ್ಗೆ ಇಷ್ಟ ಇದ್ದರೆ ಒಂದು 2 ದಿವಸ ಇಟ್ಕೊಂಡು ಆಮೇಲೆ ಕೊಡು, ನನಗೇನು ಅರ್ಜೆಂಟ್ ಏನಿಲ್ಲ, ನನ್ನ ಗಾಡಿನೂ ಓಡಿಸಲ್ಲ ಅಂದರು. ಅವ್ರ ಗಾಡಿ ಓಡಿಸಲ್ಲ, ಅವ್ರ ಹತ್ರ 2-3 S1000RR ಇದೆ. ಆ್ಯಕ್ಚುಲಿ ಇನ್ನೊಂದು S1000RR M Sport ಇದೆ ಅವ್ರ ಹತ್ರ, ತೋರಿಸ್ತೀನಿ, ಅದನ್ನು ಬರುತ್ತೆ ಶಾರ್ಟ್ಲಿ, ನೆಕ್ಸ್ಟ್ ರೈಡಲ್ಲಿ ಬರುತ್ತೆ. ಸೊ ಇದು ಅವ್ರದ್ದೇ. ಅದು ಬಿಟ್ಟು ಇನ್ನೂ 3 ಬೈಕ್ ಇದೆ ಅವ್ರ ಹತ್ರ. ಅವರು ಒಂಥರ ಬೇರೆ ಲೆವೆಲ್ ಡಾರ್ಲಿಂಗ್ಸ್. ಅವ್ರ ಬಗ್ಗೆ ಮಾತಾಡೋದಲ್ಲ ಬೇಡ, ಆಮೇಲೆ IT ರೈಡ್ ಮಾಡಿಸ್ಬಿಟ್ಟು ನನ್ನ ಮಗನೇ ಅಂತ ನನಗೂ ಹೋಗಿದ್ದಾರೆ. ಸೊ ಎನಿವೇಸ್, ಇದು ಅವರ ನ್ಯೂ ವೆಂಚರ್ ಸೂಪರ್ ಮಾರ್ಟ್ಸ್ ಅಂತ. ನಿಮ್ಮ ಪ್ರೀಮಿಯಂ ಬೈಕ್ಸ್ನ ಇನ್ನೂ ಪ್ರೀಮಿಯಂ ಮಾಡಬೇಕು ಅಂದರೆ ಅವ್ರಿಗೆ ಫೋನ್ ಹೊಡೀರಿ. ಗ್ರೋ ಕಾರ್ಬನ್ ಫೈಬರ್లో ಮೋಲ್ಡ್ చేసేద్దాం ಡಾರ್ಲಿಂಗ್ನೇ ಅಂದರೆ ಅವರು ಗೈಡ್ ಮಾಡ್ತಾರೆ ನಿಮ್ಗೆ ಹೆಂಗೆ ಮಾಡೋದು ಅಂತ. ಅಷ್ಟೇ ಡಾರ್ಲಿಂಗ್ಸ್, ಫಂಡ ಇದೆ ಆ್ಯಕ್ಚುಲಿ. ಬನ್ನಿ ಹೋಗೋಣ. ಓಪನ್ ಸೆಸೆಮೆ ಥರ ಇದು ಕಾಡಿಕ್ಬೇಕು ಇವಾಗ ನೋಡಿ. ಇವಾಗ ಓಪನ್ ಸೆಸೆಮೆ ಯಾವ ಥರ ಫೀಚರ್ ಗುರು ಇದು. ನೆಕ್ಸ್ಟ್ ಟೈಮ್ ಹೋದರೆ ಈ ಫಿಂಗರ್ ಪ್ರಿಂಟು ನಂದು ಒಂದು ಹಾಕ್ಸ್ಕೊತೀನಿ ತಡೀರಿ, ಆವಾಗ ಈಸಿ. ಅವಾಗ ಇಲ್ಲಿ ಸುಮ್ಮನೆ ಹಿಂಗೆ ಗೊತ್ತೂರು ಆನ್ ಆಗ್ಬಿಡುತ್ತೆ ಗಾಡಿ. ಇವಾಗ ನಾನು ಜೋಬಿಂದ ಈ ಕಾರ್ಡೆಲ್ಲ ಎತ್ಬಿಟ್ಟು ಮಾಡಬೇಕು. ಆಮೇಲೆ ಫ್ಯೂಯಲ್ ಕ್ಯಾಪ್ಗೆ ಸ್ಟಿಲ್ ನಾನು ಕೀನೇ ಯೂಸ್ ಮಾಡಬೇಕು. ಐತೆ ಕೀ, ಫ್ಯೂಯಲ್ ಕ್ಯಾಪ್ಗೆ ಕೀನೇ ಓಪನ್ ಮಾಡಬೇಕು. ಇವನು ಯಾರು ಗುರು ಈ ಮ್ಯಾನು ಹಿಂಗೆ ಹೊತ್ತಿಸ್ತಾವ. ಅಯ್ಯೋ ನೋಡಿದ್ರೆ ಹೆಂಗೆ ಹತ್ತಿಸ್ದ ಅಂತ. ಅದಕ್ಕೆ ಹೇಳೋದಲ್ಲ, ಈಗ ಜೀವನದಲ್ಲಿ ಅಂಥ ಗಾಡಿಗಳು ಇಕ್ಕೋಬೇಕು. ಇಂಥ ಗಾಡಿ ಎಲ್ಲ ಇಕ್ಕೊಂಡ್ರೆ ಹಿಂಗೆಲ್ಲ ಹತ್ಸೋಕ್ಕಾಗುತ್ತಾ? 10 ಲಕ್ಷ ಡುಮ್ಮು ಎಲ್ಲ ಟಚ್ ಆಯ್ತು ಅಂದರೆ. ಅಯ್ಯೋ, ಒಳ್ಳೆ ಸ್ಟ್ರೆಚ್ ಮಾಡ್ಬೋದಾಗಿತ್ತು. ಇಲ್ಲಿ ಎಲ್ಲಿ ಕ್ಲೋಸ್ ಮಾಡಾಕ್ಬಿಟ್ಟವ್ರು, ಎಲ್ಲ ಕಡೆಯಿಂದ ಕ್ಲೋಸ್ ಮಾಡ್ಬಿಟ್ಟವ್ರು, ಯಾರು ಓಕೆ ಆಗಲ್ಲ ಹಂಗೆ. ನೋಡೋಣ. ಏನು ಸೌಂಡ್ ಗುರು. ನೋಡಿ, ಇದೊಂದು ಗೋಲ್. ಇದು ಪ್ರತಿ ಟೈಮೂ ರೈಸ್ ಆಗುತ್ತೆ, ಆಮೇಲೆ ಡೌನ್ ಆಗುತ್ತೆ.
ಓಕೆ ಡಾರ್ಲಿಂಗ್ಸ್, ಆ್ಯಕ್ಚುಲಿ ಬೈಕು ನನ್ನ ಹತ್ರ ಇನ್ನೊಂದು ಸ್ವಲ್ಪ ಟೈಮ್ ಇರುತ್ತೆ. ಇನ್ನೊಂದು ರೈಡ್ ಮಾಡೋಣ. ಹೇಳಿದ್ನಲ್ಲ ಸಂಜೀವ್ ಅವ್ರದ್ದು ಇನ್ನೊಂದು ಗಾಡಿನೂ ನಮ್ಮ ಹತ್ರನೇ ಇದೆ, ಅದು ಬರುತ್ತೆ ನೆಕ್ಸ್ಟ್ ರೈಡಲ್ಲಿ. ಸೊ ಸಿಗೋಣ ಹಂಗಾರೆ ನೆಕ್ಸ್ಟ್ ರೈಡಲ್ಲಿ. ಟಾಟಾ ಬಾಯ್.